ಎಲ್ರಿಗೂ ನಮಸ್ಕಾರ. ವಿನಾಯಕ್ ನಾಯಕ್ ಫೋಟೋಗ್ರಫಿ ಚಾನೆಲ್ಗೆ ಸ್ವಾಗತ. ನಾವೀಗ ಬೆಳ್ತಂಗಡಿ ತಾಲೂಕಿನ ಪುಟ್ಟ ಹಳ್ಳಿ ನಿಡ್ಲೆಯ ಕರುಂಬಿತ್ತಿಲ್ ಮನೆಯ ಬಳಿ ಇದ್ದೇವೆ. ಈ ಹೆಸರು ವಿದ್ವಾನ್ ಶ್ರೀ ವಿಠ್ಠಲ ರಾಮಮೂರ್ತಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷ ನಡೆಯುತ್ತಿರುವ ಕರುಂಬಿತ್ತಿಲ್ ಶಿಬಿರದಿಂದಾಗಿ ಸಂಗೀತಾಸಕ್ತರ ನಡುವೆ ಸುಪ್ರಸಿದ್ಧ. ಈ ವರ್ಷದ ಸಂಗೀತ ಶಿಬಿರ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪ್ರಾರಂಭವಾಗಲಿದೆ. ಸುತ್ತಮುತ್ತಲಿನ ಊರುಗಳು ಮಾತ್ರವಲ್ಲದೆ ಹೊರ ಜಿಲ್ಲೆಗಳು, ಹೊರ ರಾಜ್ಯಗಳಿಂದಲೂ ಈ ಶಿಬಿರಕ್ಕೆ ಶಿಬಿರಾರ್ಥಿಗಳು ಆಗಮಿಸುತ್ತಾರೆ. ಈಗಾಗಲೇ ಶಿಬಿರಾರ್ಥಿಗಳ ಆಗಮನ ಪ್ರಾರಂಭವಾಗಿದೆ. ಹನಿಮಳೆಯ ನಡುವೆಯೇ ಬಂದವರಿಗೆಲ್ಲ ಬಿಸಿ ಬಿಸಿ ಉಪಹಾರ ಸಿದ್ಧವಾಗಿದೆ. ಶಿಬಿರದ ಉದ್ಘಾಟನೆಗೆ ಕೊನೆಯ ಕ್ಷಣದ ಸಿದ್ಧತೆಗಳು ಆಗುತ್ತಿವೆ. ಶಿಬಿರಾರ್ಥಿಗಳೆಲ್ಲ ವೇದಿಕೆ ಎದುರು ಸೇರುತ್ತಿದ್ದಾರೆ. शब्द मौन प्रपंचातीत आत्मनाद ध्वनि स्वरूप शब्द मौन प्रपंचातीत अतीतोतीत आनंददाता 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 अतीतोतीत आनंददाता म्यहं श्री ವಿದ್ವಾಂಸರಿಗೂ ಸಂಗೀತ ವಿದ್ಯಾರ್ಥಿಗಳಿಗೂ ನನ್ನ ಹೃದಯಾಂತರಾಳದ ನಮಸ್ಕಾರವನ್ನು ಸಲ್ಲಿಸುತ್ತಾ, ಹಲವು ವರ್ಷಗಳಿಂದ ಇಲ್ಲಿ ನಡೆಯುವಂಥ ಈ ಸಂಗೀತ ಶಿಬಿರ ಅದೆಷ್ಟೋ ಮಕ್ಕಳು, ಹಿರಿಯರು ಈ ಸಂಗೀತವನ್ನು ಸವಿಸಿ ಎಲ್ಲರೂ ಧನ್ಯರಾಗಿದ್ದೀರಿ ಈಗಾಗಲೇ. ಹಾಗೆ ಮತ್ತೆ ಈ ವರ್ಷದ ಶಿಬಿರವನ್ನು ಈ ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಕ್ಕೆ ಹೋಗ್ತಾ ಇದ್ದೇವೆ. ಇದರ ಪೂರ್ತ ಪ್ರಯೋಜನ ಪಡೀರಿ. ನಿಮಗೆಲ್ಲರಿಗೂ ಆ ತಾಯಿ ಸರಸ್ವತಿಯ ಹಾಗೂ ದೈವಾನುಗ್ರಹ ನಿಮಗೆಲ್ಲರಿಗೂ ಇರಲಿ. ಭಕ್ತಿಯಿಂದ, ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಜೀರ್ಣಿಸಿಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನೀತವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದೇನೆ. ಎಲ್ಲ ಚೆನ್ನಾಗಿ ಕಲಿತು ಸಂಗೀತದಲ್ಲಿ ಎಲ್ಲ ನೀವೆಲ್ಲ ಮುಂದೆ ಬಂದು ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಅದೆಲ್ಲ ತಿಳ್ಕೊಂಡು ನೀವು ಮುಂದಕ್ಕೆ ಬನ್ನಿ ಅಂತ ತುಂಬ ಆಶೀರ್ವಾದ ಮಾಡ್ತಾ ಇದ್ದೀನಿ. ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಶಿಬಿರವನ್ನು ನಾನು ಮೊದಲನೆಯದಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದೀನಿ ಅಂದರೆ ಬಹಳ ಖುಷಿ ಆಗ್ತಾಯಿದೆ. ಈ ಶಿಬಿರ ಸುಮಾರು 25 ವರ್ಷದಿಂದ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಹೇಳೋರು, ತುಂಬ ಚೆನ್ನಾಗಿ ನಡೆಸ್ತಾರೆ ಮೇಡಮ್, ತುಂಬ ಚೆನ್ನಾಗಿರುತ್ತೆ. ನನಗೂ ಆಸೆ ಇತ್ತು, ನಾವು ಯಾಕೆ ಹೋಗಬಾರ್ದು, ವಿಠ್ಠಲ ರಾಮಮೂರ್ತಿಯವರು ಒಂದ್ಸಲಿ ನಾವೇ ಕೇಳಬೇಕು, ನಾವು ಬರ್ತೀವಿ ಅಂತ ಹೇಳಬೇಕು ಅಂತೇಳಿ. ಅದೇ ದೈವವಶತ ಅವರೇ ನಮ್ಮನ್ನು 1-2 ವರ್ಷದ ಹಿಂದೆ ಕಳೆದ ಬಾರಿ ಅವರೇ ಕರೆದ್ರು. ಬಹಳ ಖುಷಿಯಾಗಿ ನಾನು ಬಂದೆ. ಇಲ್ಲಿ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗಂತೂ ತುಂಬ ಆಶ್ಚರ್ಯ. ಇಷ್ಟು ಮಟ್ಟಿಗೆ ಜನ ಇಲ್ಲಿ ಸ್ಟೂಡೆಂಟ್ಸ್ಗಳು ಸೇರ್ತಾರೆ ಅಂದರೆ ಬಹಳ ಸಂತೋಷವಾಗುತ್ತೆ. I have great pleasure in participating in 2025 Korumbathil Shibiram. Such a wonderful event being organized by the violin maestro and my good friend Sri Vitthal Ramamurthy. To organize such an event
the hardship and the hard work behind this is not easy, it is cumbersome. You should possess and practice the 3D winning formula: dedication, devotion, and discipline. If you do not maintain this, it will not be easy to take it forward. ನಮಸ್ಕಾರ. ಕರಂಬಿತ್ತಿಲ್ ಫೌಂಡೇಶನ್ ರಿಜಿಸ್ಟರ್ಡ್ ವತಿಯಿಂದ ನಡೆಯುತ್ತಾ ಇರುವ 25ನೇ ವರ್ಷದ ಕರಂಬಿತ್ತಿಲ್ ಶಿಬಿರ ಮೇ 20ನೇ ತಾರೀಕಿಂದ 25ನೇ ತಾರೀಕುವರೆಗೆ ನಮ್ಮ ಗುರುಗಳಾದ ವಿದ್ವಾನ್ ವಿಠ್ಠಲ್ ರಾಮಮೂರ್ತಿಯವರ ಹಳ್ಳಿ ಮನೆಯಲ್ಲಿ ಈಗ ನಡೀತಾ ಇದೆ, ಪ್ರಾರಂಭ ಆಗಿದೆ. ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿನಿಂದ, ಮಂಗಳೂರಿಂದ, ಧರ್ಮಸ್ಥಳದಿಂದ, ಈ ಥರ ಲೋಕಲ್ ಆಗಿರ್ಕೊಂಡು ಚೆನ್ನೈಯಿಂದ, ಹೈದರಾಬಾದಿಂದ, ಅದೇ ರೀತಿ ಅಮೇರಿಕದಿಂದ ಕೂಡ ಈ ಬಾರಿ ಶಿಬಿರಕ್ಕೆ ಬರ್ತಾ ಇದ್ದಾರೆ. ಪ್ರತಿ ಬಾರಿ ಮೇ ತಿಂಗಳು ಅಂತ ಹೇಳಿದರೆ ಸೆಕೆಗಾಲ ತಡೆಯುವುದಿಲ್ಲ. ಆದರೆ ಈ 25ನೇ ವರ್ಷಕ್ಕೆ ಇನ್ನು ಮುಂದಿನ 5 ದಿವಸ ಕೂಡ ವರುಣನ ಆರ್ಭಟದೊಂದಿಗೆ ಒಳ್ಳೆಯ ವೆದರ್, ಇವತ್ತು ಏನು ಇಷ್ಟೊಂದು ಕಾಮ್ ಆಗಿರುವಂಥ, ಎಷ್ಟೊಂದು ಬ್ಯೂಟಿಫುಲ್ ಆಗಿರುವ ವೆದರ್ನಲ್ಲಿ 25ನೇ ವರ್ಷದ ಶಿಬಿರ ಪ್ರಾರಂಭ ಆಗಿದೆ. ಈ 5 ದಿನದಲ್ಲಿ ಸಂಗೀತದಲ್ಲಿ ಪಾಠ ನಡೀತದೆ, ಅಫ್ಕೋರ್ಸ್ ಕಾನ್ಸರ್ಟ್ಸ್ ನಡೀತದೆ, ಸರ್ಪ್ರೈಸ್ ಈವೆಂಟ್ಸ್, ಏನಾದರೂ ಒಂದು ಕ್ವಿಜ್ ಥರನೋ ಅಲ್ಲ ಒಂದು ಇನ್ಫಾರ್ಮೇಷನ್ ಲೆಗ್ ಡೆಮ್ಸ್ ಆ ಥರ ನಡೀತದೆ. ಮತ್ತು ಚಿಕ್ಕ ಮಕ್ಕಳು ಅವ್ರ ಅಪ್ಕಮಿಂಗ್ ಆರ್ಟಿಸ್ಟ್ ಅವರ ಕಚೇರಿಗಳು, ಅವರ ಹಾಡುವ, ಅವರ ಟ್ಯಾಲೆಂಟ್ ಶೋಕೇಸ್ ಮಾಡುವ ಆಪರ್ಚುನಿಟೀಸ್ ಸಮೇತ ನಾವು ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಇದು ರಾಮನ ಮೇಲೆ ರಚಿತವಾದಂತಹ ಒಂದು ರಚನೆ. ಚಾರುಕೇಶಿ ರಾಗ ಪರಿಚಯ ಇದೆ ಎಲ್ಲರಿಗೂ. ಸಾಕೇತ ರಾಮ ಪರೇ ಪೂರ್ಣ ಕಾಮ ಪಮಗರಿ ಘಮ ಎರಡನೇದು ಕಾಮ ಸಾಕೇತ ರಾಮ ಪರೇ ಪೂರ್ಣ ಕಾಮ. ನಮಸ್ಕಾರ. ನಮ್ಮ ಕರಂಬಿತ್ತಲ್ ಶಿಬಿರಕ್ಕೆ ಈ ವರ್ಷ 25ನೇ ವರ್ಷ. 99ರಲ್ಲಿ ಶುರು ಮಾಡಿ ಇಷ್ಟು ವರ್ಷಗಳ ಕಾಲ ಹಲವಾರು ವಿದ್ಯಾರ್ಥಿಗಳಿಂದ ಶುರು ಮಾಡಿದ್ದು ನಾವು ಅದನ್ನು ದೇವರ ಪೂಜೆ ಥರ ಮನೆಯಲ್ಲಿ ಶುರು ಮಾಡಿದ್ದು.
ಆಗ ಫಸ್ಟ್ ಟೈಮ್ ಬರುವಾಗ 10 ಜನ ಸ್ಟೂಡೆಂಟ್ಸ್ ಇದ್ದರು. ಆಮೇಲೆ 20, 40, 80, 160, 240 ಆಗಿ ಈಗ ಅದಕ್ಕಿಂತ ಮಿಗಿಲಾಗಿ ಬಂದಿದ್ದಾರೆ. ಇಷ್ಟು ವರ್ಷದಲ್ಲಿ ಅದನ್ನು ಮಾಡಲಿಕ್ಕೆ ಅಂತ ಹೇಳೋದು ನಮಗೊಂಥರ ಸೆಲೆಬ್ರೇಷನ್ ಥರ. ನಾವು ಶಿಬಿರ ಮಾಡಲಿಕ್ಕೆ ಬರ್ತೇವೆ ಅಂತ ಹೇಳುವಾಗ ಎಷ್ಟೋ ಅನಾನುಕೂಲಗಳು ಇದ್ದರೂ ಈ ಹಳ್ಳಿಯಲ್ಲಿ ಮಾಡಲಿಕ್ಕೆ, ಅದಕ್ಕಿಂತಲೂ ಜಾಸ್ತಿ ಇರೋದು ಅದೊಂದು ಆ ಶಿಬಿರವನ್ನು ಈ ಸಲ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳುವ ಒಂದು ಎಕ್ಸೈಟ್ಮೆಂಟ್ ನಮಗೆಲ್ಲರಿಗೂ. ಇದು ನನಗೆ ವಿಠಲ್ ರಾಮಮೂರ್ತಿಯ ಮಾತ್ರ ಅಲ್ಲ, ವಿಠಲ್ ರಾಮಮೂರ್ತಿಯ ಮನೆಯವರಲ್ಲಿ ಎಲ್ಲರಿಗೂ ಮತ್ತು ನನ್ನ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಸೇರಿ ನಾವು ಇದನ್ನು ಮಾಡ್ತಾ ಬಂದದ್ದು ಡೇ 1 ಇಷ್ಟರವರೆಗೂ ಅದೇ ಥರ ನಡೀತಾ ಉಂಟು. ಸೊ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಇನ್ನೂ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಸಿಕ್ಕಿದೆ. ಯಾಕೆಂದರೆ ಅದು ಇಂಟರ್ನೆಟ್ ಏಜು, ಮಕ್ಕಳದ್ದು ಹೊಸ ಹೊಸ ಐಡಿಯಾಸು, ಅವರದನ್ನು ರೀಲ್ಸ್ ಮಾಡಿ ಹಾಕೋದು, ಅದರಿಂದಾಗಿ ಇನ್ನೂ ಅದಕ್ಕೆ ಪ್ರಾಮುಖ್ಯತೆ ಸಿಕ್ಕಿದೆ. ಇದರದ್ದು ಭಾಳ ವಿಶೇಷ ಅಂದರೆ ಇದರದ್ದು ಮಹತ್ವ ಇರೋದು ಎಲ್ಲಿ ಅಂದರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅವರಾಗಿ ವಾಲಂಟಿಯರ್ ಮಾಡಿಕೊಂಡು ಇಲ್ಲಿ ಬಂದು ಮಕ್ಕಳ ಜೊತೆ ಅವರೂ ಮಕ್ಕಳಾಗಿ ಸೀನಿಯರ್ ಸ್ಟೂಡೆಂಟ್ಸ್ಗಳಾಗಿ ತಮಗೆ ಗೊತ್ತಿದ್ದ ಸಂಗೀತವನ್ನು ಮತ್ತು ಅನುಭವವನ್ನು ಇಷ್ಟು ಹತ್ತಿರದಲ್ಲಿ ಹಂಚಿಕೊಳ್ಳೋದು ಅಂತ ಹೇಳಿದರೆ ಐ ಥಿಂಕ್ ಇದೊಂದು ಭಾಳ ಸ್ಪೆಷಲ್ ಸ್ಟೇಜ್ ಅಂತ ಹೇಳಬೇಕು. ಇಲ್ಲಿ ಹೇಳ್ಕೊಡುವ ಗುರುಗಳು ನಮ್ಮ ಗುರುಗಳು ಅಂತ ಅಲ್ಲ, ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳಂತಲ್ಲ. ಕೆಲವು ಸಲ ಗುರುಗಳೇ ಅಲ್ಲಿ ವಿದ್ಯಾರ್ಥಿಗಳಾಗಿರ್ತಾರೆ, ವಿದ್ಯಾರ್ಥಿಗಳೇ ಇಲ್ಲಿ ಗುರುಗಳಾಗಿರ್ತಾರೆ. ಬೇರೆ ಬೇರೆ ಶೈಲಿಯ ವೈಲಿನ್ ತಂದರೆ ನನ್ನ ಗುರುಗಳು ಲಾಲ್ಗುಡಿ ಜಯರಾಮನ್ ಸರ್, ಆದರೆ ಇಲ್ಲಿ ಬಂದು ಹೇಳಿಕೊಟ್ಟವರು ಚಂದ್ರಶೇಖರನ್ ಸರ್ ಇರ್ಬೋದು, ವಿ ಸುಬ್ರಹ್ಮಣ್ಯಂ ಸರ್ ಇರ್ಬೋದು, ಈ ಸಲ ಬರುವಂಥ ನಾಗೇ ಮುರಳೀಧರನ್ ಸರ್ ಇರ್ಬೋದು, ಮೈಸೂರು ನಾಗರಾಜ್ ಮಂಜುನಾಥ್, ಕುಮರೇಶ್ ಗಣೇಶ್. ಸೊ ಬೇರೆ ಬೇರೆ ಶೈಲಿಯ ವೈಲಿನವರೇ ಬಂದಿದ್ದಾರೆ. ಇದೇ ಥರ ವೋಕಲ್ ಮ್ಯೂಸಿಕಲ್ಲಿ, ಮೃದಂಗದಲ್ಲಿ ಎಲ್ಲ. ಸೊ ಇದೊಂದು ಪ್ಲ್ಯಾಟ್ಫಾರ್ಮ್ ಟು ಶೇರ್ ದ ಜಾಯ್ ಆಫ್ ಮ್ಯೂಸಿಕ್ ವಿತ್ ಎವ್ರಿಬಡಿ ಅಂತ ನಾನು ಯಾವಾಗಲೂ ಹೇಳೋದು. ಇಲ್ಲಿ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಹೇಗೆಂದರೆ ಒಂದು ಫ್ರೆಂಡ್ಶಿಪ್ ಎಲ್ಲ ಇರೋದ್ರಿಂದ ಒಬ್ರದನ್ನು ಒಬ್ಬರು ಎಲ್ಲವನ್ನು ಇಲ್ಲಿರುವ ಫೆಸಿಲಿಟಿಯನ್ನು ಶೇರ್ ಮಾಡ್ಕೊಳ್ಬೇಕು, ಮ್ಯೂಸಿಕನ್ನು ಶೇರ್ ಮಾಡ್ಕೊಳ್ಬೇಕು, ಕಾಂಟ್ಯಾಕ್ಟನ್ನು ಶೇರ್ ಮಾಡ್ಕೊಳ್ಬೇಕು. ಸಂಗೀತ ಒಂಥರ ಸ್ವಲ್ಪ ಫ್ಯಾಷನೇಬಲ್ ಆಗಿ ಯಾವ ಥರ ಇರ್ತದೆ, ಎಲ್ಲರೂ ಸೇರಿ ಹೇಗೆ ಕಲಿತ್ರೆ ಹೇಗಿರ್ತದೆ, ಅದ್ರ ಜೊತೆ ಒಳ್ಳೆ ಊಟ ಉಪಚಾರ. ನಮ್ಮ ಒಂದು 25 ವರ್ಷದಿಂದ ಒಬ್ಬರು ಅಡುಗೆಯವರು, ಮೊದಲೆಲ್ಲ ನಾವು ಮನೆಯವರೇ ಮಾಡ್ತಿದ್ವಿ, ಈಗ ಭಾಳ ಅಚ್ಚುಕಟ್ಟಾಗಿ ನಮ್ಮ ಅಡುಗೆಯವರು ಬಂದು ಮಾಡಿ ಈ ಊರಿನ ಹಲಸು, ಮಾವು, ತೆಂಗು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಅಡುಗೆ ವೈಖರಿ ಮಾಡಿ ಎಲ್ಲನೂ ಸೇರಿ ಆಗುವಾಗ ಇದಕ್ಕೊಂದು ದೊಡ್ಡ ಒಂದು ಪಾವಿತ್ರ್ಯತೆ ಅಂತಲೇ ಹೇಳ್ಬೋದು. ನಾನು ಅದಕ್ಕೊಂದು ಡಿವಿನಿಟಿ ಬಂದುಬಿಟ್ಟಿದೆ. ಅದಕ್ಕೆ ಮ್ಯೂಸಿಕ್ ಆ್ಯಂಡ್ ಫುಡ್ ಆಲ್ವೇಸ್ ಗೋಸ್ ಟುಗೆದರ್. ಅದರಿಂದ ಅದೆಲ್ಲ ಸೇರಿ ಒಂದು ಒಳ್ಳೆ ಒಂದು ಡಿವಿನಿಟಿ ಬಂದಿದೆ. ಹಲವಾರು ಜನ ಇಲ್ಲಿಂದ ಕಲಿತು 25 ವರ್ಷದಲ್ಲಿ ನೋಡಿದರೆ ಮ್ಯೂಸಿಷಿಯನ್ಸ್ ಆಗಿ ಹೋಗಿದ್ದಾರೆ, ಅಥವಾ ಮ್ಯೂಸಿಕ್ ರಿಲೇಟೆಡ್ ಆಗಿ ಅವರ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಶಿಬಿರನೇ ಒಂದು ಅವರಿಗೆ ಒಂದು ಪ್ರೇರಕ ಅಂತ ಹೇಳ್ಬೋದು. ಆಮೇಲೆ ಸುಮಾರು ಜನ ಈಗಲೂ ಚೆನ್ನೈಯಲ್ಲಿ, ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ಕಲಿತಿದ್ದಾರೆ. ಇಲ್ಲಿ ಬರೋ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತಾಡಿ ಅವ್ರ ಜೊತೆ ಹೋಗಿ ಅಲ್ಲಿ ಕಲಿಯುವಂಥ ಒಂದು ಅವಕಾಶ ಇದರಿಂದ ಸಿಕ್ಕಿದೆ. ಆದ್ದರಿಂದ ಸಂಗೀತದ ಮೇಲೆ ಸುಮಾರು ಜನ, ಅಂದರೆ ಸಂಗೀತದ ಬ್ಯಾಕ್ಗ್ರೌಂಡ್ ಇಲ್ಲದ ಫ್ಯಾಮಿಲಿಯವರು, ನಾನು ಹೇಳೋದು ಸಂಗೀತದ ಬ್ಯಾಕ್ಗ್ರೌಂಡ್ ಇದ್ದ ಫ್ಯಾಮಿಲಿಯವರು ಕಲಿತಾರೆ. ಅದಿಲ್ಲದೆ ಇರುವ ಫ್ಯಾಮಿಲಿಯವರು ಇಲ್ಲಿ ಬಂದು ಈ ಸಂಗೀತದಲ್ಲಿ ಆಸಕ್ತಿ ಜಾಸ್ತಿಯಾಗಿ ನಾವು ಸಂಗೀತವನ್ನು ಮೇಯ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳೋ ಥರ ಕಲಿತವ್ರು ಸುಮಾರು ಜನ ಇದ್ದಾರೆ. ಇದೆಲ್ಲ ನೋಡುವಾಗ ನಮಗಿದು ತುಂಬ ಇಷ್ಟೊಂದು ನಡೆಸ್ತಾ ಇರೋದು ನಮಗೊಂದು ದೊಡ್ಡ ಭಾಗ್ಯ ಅಂತ ಕಾಣ್ತದೆ. ಅಂದರೆ ದೇವರು ನಮಗೆ ಕೊಟ್ಟ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಂದರೆ ನಮ್ಮಿಂದ ಮಾಡಿಸ್ತಿದ್ದಾರೆ ಅಷ್ಟೇ. ನಮಗೆ ಮ್ಯೂಸಿಷಿಯನ್ಸ್ ಜೊತೆ ಇರುವ ಈ ಕಾಂಟ್ಯಾಕ್ಟನ್ನು ಇಟ್ಟುಕೊಂಡು ಅವರು ನಮಗೆ ಬಂದು ಇಲ್ಲಿ ಬ್ಲೆಸ್ ಮಾಡಿ ನಾವೆಲ್ಲ ಸೇರಿ ಇದನ್ನೊಂದು ಸೆಲೆಬ್ರೇಟ್ ಮಾಡೋದು ಭಾಳ ದೊಡ್ಡ ಭಾಗ್ಯ ಅಂತ ಇಟ್ಕೊಂಡಿದ್ದೇವೆ. ನಿಮ್ಮಂಥವ್ರು ಇದಕ್ಕೊಂದು ಪ್ರಚಾರ ಕೊಡೋದು ಇನ್ನೂ ಸ್ಪೆಷಲ್ ನಮಗೆ ಅದು. ಆದ್ದರಿಂದ ಎಲ್ರಿಗೆ ಇದಕ್ಕೆ ನಮಗೆ ಸೇರಿದ, ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ, ಹೆಗಲೇರಿಸಿದ ಅಷ್ಟು ಜನರಿಗೂ ನಾವು ಈ ಸಂದರ್ಭದಲ್ಲಿ ಒಂದು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಆ್ಯಂಡ್ ಇದು ಎಲ್ಲರದ್ದು ಸೇರಿ, ನಮ್ಮದು ಮಾತ್ರ ಅಲ್ಲ, ಎಲ್ಲರೂ ಸೇರಿ ನಾವು ಇದನ್ನು ನಡೆಸ್ಕೊಂಡು ಬರೋದ್ರಿಂದ ನಾವೇ ನಮ್ಮ ಬೆನ್ನನ್ನು ತಟ್ಕೊಳ್ತಿದ್ದೇವೆ ಅಂತ ಹೇಳಿ ನಮಸ್ಕಾರ ಹೇಳ್ತೇನೆ. ಹೀಗೆ ಮೇ 20ರಿಂದ 25ರವರೆಗೆ ಶಿಬಿರಾರ್ಥಿಗಳು ಹೊರ ಜಗತ್ತಿನ ಜಂಜಡಗಳಿಲ್ಲದೆ ಈ ಹಚ್ಚ ಹಸುರಿನ ನಡುವಿನ ಕರಂಬಿತ್ತಿಲ್ ಮನೆಯಲ್ಲಿ ಊಟ, ವಸತಿ ಮತ್ತು ಸಂಗೀತ ಇವೆಲ್ಲವನ್ನು ಪಡೆಯಲಿದ್ದಾರೆ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಇವರಿಗಾಗಿ ಕಚೇರಿಗಳನ್ನು ನೀಡಲಿದ್ದಾರೆ. ಜೊತೆಗೆ ಶಿಬಿರಾರ್ಥಿಗಳೊಂದಿಗೆ ಬೆರೆತು ಸಂಗೀತದ ಪಾಠಗಳನ್ನು ಹೇಳಿಕೊಡಲಿದ್ದಾರೆ. ಇನ್ನು 5 ದಿನ ಇಲ್ಲಿ ಸಂಗೀತದ ರಸದೌತಣ.